ಥ್ಯಾಂಕ್ ಯು ಗೌತಮ್. ಇಲ್ಲಿ ನೆರೆದಿರುವಂಥ ಗುರು ಹಿರಿಯರು, ಜ್ಯೋತಿಷ ಆಚಾರ್ಯರು, ವಿದ್ವಾಂಸರು ಮತ್ತು ಸಭಾಸದರಿಗೆ ಎಲ್ಲರಿಗೂ ನನ್ನ ಒಂದು ಆದರದ ಸ್ವಾಗತ. ಇವತ್ತು ನಮ್ಮ ಪೂಜ್ಯ ಗುರುಗಳಾದಂಥ ಶ್ರೀಯುತ ಪ್ರಭಾಕರ ಮೂರ್ತಿಗಳ ಸ್ಮರಣಾರ್ಥವಾಗಿ ಆಯೋಜಿಸಿರುವಂಥ ಈ ಗುರುವಂದನಾ ಕಾರ್ಯಕ್ರಮಕ್ಕೆ ನಾನು ನೋಡ್ತಾ ಇರೋದು ತುಂಬ ಹೆಮ್ಮೆಯ ವಿಷಯ ಅನ್ನಿಸ್ತಾ ಇದೆ. ಇದಕ್ಕೆ ನಾವು ಗೌತಮ್ಗೆ ತುಂಬ ಆಭಾರಿಯಾಗಿದ್ದೇನೆ ನಾನು. ನಮ್ಮ ಗುರುಗಳು ಏನು ಅಂದ್ಕೊಂಡಿದ್ರೋ ಅವರ ಹಠಾತ್ ಮರಣದಿಂದ ಎಲ್ಲವೂ ನಿಂತು ಹೋಗಿತ್ತು. ಅವರಿಗೆ ಒಂದು ರಿಸರ್ಚ್ ಸೆಂಟರ್ ಮಾಡಬೇಕು, ಮತ್ತು ಒಂದು ಪುಸ್ತಕಗಳನ್ನ ಪ್ರಕಾಶನ ಮಾಡಬೇಕು, ಹಾಗೆ ಎಷ್ಟೊಂದು ವಿಷಯಗಳು ನಾವೆಲ್ಲ ಚರ್ಚೆ ಮಾಡ್ತಾಯಿದ್ವಿ ಯಾವಾಗಲೂ. ಆದರೆ ಅವರ ಒಂದು ಹಠಾತ್ ಮರಣದಿಂದ ಆ ಕೆಲಸ ಎಲ್ಲ ನಿಂತು ಹೋಗಿತ್ತು. ಇವತ್ತು ಅದೇ ಅವರ ಶಿಷ್ಯ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಿರುವಂಥ ಗೌತಮ್ ನಾರಾಯಣರವ್ರಿಗೆ ನಾನು ತುಂಬ ಪ್ರಶಂಸೆ ಮಾಡ್ತೀನಿ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಎಲ್ಲ ಶಾಸ್ತ್ರಗಳು ಗುರು ಶಿಷ್ಯ ಪರಂಪರೆಯಿಂದನೇ ಬೆಳೆದು ಬಂದಿರತಕ್ಕಂಥದ್ದು. ಅಂತಹ ಒಂದು ಗುರು ಪರಂಪರೆಯನ್ನು ಇಂದಿಗೂ ನಮ್ಮ ಜ್ಯೋತಿಷ ಆಚಾರ್ಯರು, ವಿದ್ವಾಂಸರು ಎಲ್ಲರೂ ಮುಂದುವರಿಸ್ಕೊಂಡು ಹೋಗ್ತಾ ಇರೋದು ತುಂಬ ಹೆಮ್ಮೆಯ ವಿಷಯ. ನಮ್ಮ ಹಿಂದೂ ಸಂಸ್ಕೃತಿಯ ಮೂಲಾಧಾರವೇ ಇದು. ಎಲ್ಲವೂ ಗುರು ಶಿಷ್ಯ ಪರಂಪರೆಯಿಂದನೇ ಬೆಳೆದು ಬಂದಂಥ ಒಂದು ಸಂಸ್ಕೃತಿ ನಮ್ಮದು. ಒಬ್ಬ ವ್ಯಕ್ತಿ ಹುಟ್ಟಿನಿಂದ ತನ್ನ ಕೊನೆಯ ಉಸಿರು ಇರುವವರೆಗೂ ಎಷ್ಟೋ ಜನ ಗುರುಗಳಿಂದ ನಾವು ಜ್ಞಾನವನ್ನು ಪಡಿತೀವಿ, ಶಿಕ್ಷಣವನ್ನು ಪಡಿತೀವಿ, ಮಾರ್ಗದರ್ಶನವನ್ನು ಪಡಿತೀವಿ. ಅದರಲ್ಲಿ ಮೊದಲನೇ ಬರೋದೇ ತಾಯಿ. ತಂದೆ ತಾಯಿ ಮನೆಯಲ್ಲಿರುವಂಥ ವಾತಾವರಣ, ಅದನ್ನೇ ಒಬ್ಬ ವ್ಯಕ್ತಿಯನ್ನು, ಒಬ್ಬ ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ತಿದ್ದೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ನಮ್ಮ ಕನ್ನಡದಲ್ಲಿ ಒಂದು ಕವಿತೆ ಇದೆ, ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು, ಘನತೆಯಿಂದ ಅವರು ಬಾಳ್ವರೆನುತ ನುಡಿವರು ಅಂತ. ಸೊ ಹಾಗಾಗಿ ನಾವು ಒಂದು ವ್ಯಕ್ತಿಯಾಗಿ, ಪರಿಪೂರ್ಣವಾದಂಥ ವ್ಯಕ್ತಿಯಾಗಿ ಬೆಳಿಬೇಕು ಅಂತಂದರೆ ಸಮಾಜದಿಂದ, ತಂದೆ ತಾಯಿಗಳಿಂದ, ಮತ್ತು ಗುರುಗಳಿಂದ, ಪ್ರಕೃತಿಯಿಂದ, ಎಲ್ಲದರಿಂದಲೂ ನಾವು ಕಲಿತು ಒಬ್ಬ ವ್ಯಕ್ತಿಯಾಗಿ ಜೀವನದುದ್ದಕ್ಕೂ ನಾವು ಕಲಿತಾನೇ ಇರ್ತೀವಿ. ಮತ್ತು ಮನುಷ್ಯನಿಗೂ ಒಂದು ಪಶುವಿಗೂ ಇರುವಂಥ ವ್ಯತ್ಯಾಸ ಏನು ಸಾಮಾನ್ಯವಾದ ಅಂಶ ಏನು ಅಂದರೆ, ಅವಕ್ಕೂ ಹಸುವು, ನಿದ್ರೆ, ಭಯ, ಸಂತಾನೋತ್ಪತ್ತಿ ಎಲ್ಲ ಇರುತ್ತೆ. ಅದನ್ನು ಮೀರಿ ಒಬ್ಬ ಸುಸಂಸ್ಕೃತ ವ್ಯಕ್ತಿಯಾಗಿ ಬರಬೇಕು ಅಂತಂದರೆ ಅದಕ್ಕೆ ಒಂದು ಮಾರ್ಗದರ್ಶನ ಬೇಕು, ಗುರುಗಳು ಬೇಕು. ಅಂಥ ಗುರುಗಳು ನನಗೆ ಸಿಕ್ಕಿದ್ರು. ನನ್ನ ಜೀವನದ ಮಾರ್ಗವನ್ನೇ ಬದಲಿಸಿದಂಥವರು ಶ್ರೀಯುತ ಪ್ರಭಾಕರ ಮೂರ್ತಿಗಳು. ನನಗೆ ಏನು ಜ್ಯೋತಿಷ್ಯದ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋ ಹೊತ್ತಾಗ ನಾನು ಒಂದು ಇನ್ಸ್ಟಿಟ್ಯೂಷನ್ಗೆ ಹೋಗಿ ಜಾಯಿನ್ ಆದೆ. ದಾಸಶೆಟ್ರು, ನಮ್ಮ ಪೂಜ್ಯ ದಾಸಶೆಟ್ರು ಇತ್ತಂಥ ಒಂದು ಸಂಸ್ಥೆಯಲ್ಲಿ ನಾನು ಜ್ಯೋತಿಷ್ಯವನ್ನು 2 ವರ್ಷದ ಕಾಲ ಕಲಿತೆ. ಅಲ್ಲಿ ಶ್ರೀಯುತ ಪ್ರಭಾಕರ ಮೂರ್ತಿಗಳು ನನ್ನ ಜೈಮಿನಿ ಜ್ಯೋತಿಷ್ಯಕ್ಕೆ ನನ್ನ ಪರಿಚಯ ಮಾಡಿಸಿದ್ರು. ತದನಂತರ ಅವ್ರದ್ದೇ ಆದಂಥ ಒಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದರು. ಮೊದಲು ನನಗೆ ನೀವು ಟೀಚರ್ ಆಗ್ರಿ ಅಂತ, ನಾನು ಟೀಚರ್ ಅಂತ ಅಂದ್ಕೊಂಡೇ ಇಲ್ಲ. ಒಂದು ಬೋಧನೆ ಮಾಡುವಂಥ ಗೊತ್ತೇ ಇದ್ದಿಲ್ಲ ನನಗೆ. ಸರ್ ನನ್ನ ಕೈಲಿ ಆಗೋದಿಲ್ಲ ಅಂದರೆ, ಇಲ್ಲಮ್ಮ ನೀವು ಮಾಡಿ, ನಿಮ್ಗೆ ಖಂಡಿತ ಆಗುತ್ತೆ ಅಂತ ಹೇಳಿ ನನ್ನಲ್ಲಿ ಧೈರ್ಯ ತುಂಬಿ, ನೀವು ಮೊದಲು ಒಂದು ನೋಟ್ಸ್ ಪ್ರಿಪೇರ್ ಮಾಡಿ, ನಿಮ್ಮದೇ ಆದಂಥ ಒಂದು ನೋಟ್ಸ್ ಪ್ರಿಪೇರ್ ಮಾಡಿ ಆಮೇಲೆ ಅದನ್ನು ನೀವು ಪಾಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ. ಹಾಗಾಗಿ ಅವರು ಸ್ಟಾರ್ಟ್ ಮಾಡಿದ ಒಂದು ಇನ್ಸ್ಟಿಟ್ಯೂಷನ್ಗೆ ಮೊದಲನೇ ಟೀಚರಾಗಿ ನನ್ನನ್ನೇ ಅವರು ಆಯ್ಕೆ ಮಾಡಿದರು. ಹಾಗಾಗಿ ಅಲ್ಲಿಂದ ನನ್ನ ಒಂದು ಮಾರ್ಗದರ್ಶನ, ಅವರು ಇರೋ ತನಕನೂ ನಾನು ಹೀಗೆ ಎಲ್ಲರಿಗೂ ಪಾಠ ಮಾಡ್ತಾಯಿದ್ದೆ. ಅದರಲ್ಲಿ ಬಂದಂಥವ್ರು ನನ್ನ ಪ್ರಿಯ ಶಿಷ್ಯ ಗೌತಮ್. ಸೊ ಅವತ್ತಿನಿಂದ ಇವತ್ತಿನ ತನಕ ನಮಗೆ ಅವರು ಅದೇ ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ, ಗೌರವ ಇಟ್ಕೊಂಡಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಗೌತಮ್. ಸೊ
ಸೊ ಜ್ಯೋತಿಷ್ಯದಿಂದ ನಾವು ಒಂದು ಜೀವನಕ್ಕೊಂದು ಹೊಸ ಆಯಾಮ ಸಿಗತ್ತೆ. ಮತ್ತು ನಾವು ಯಾರಿಗಾದ್ರೂ ಒಂದು ನೋವಿನಲ್ಲಿ ಬಂದಂಥ ಒಬ್ಬ ವ್ಯಕ್ತಿಗೆ ಅವ್ರಿಗೊಂದು ಪರಿಹಾರ ಹೇಳಿದಾಗ, ಅವ್ರಿಗೊಂದು ಗೈಡೆನ್ಸ್ ಕೊಟ್ಟಾಗ, ಅವರು ನಮಗೆ ಹೇಳೋ ಒಂದು ಥ್ಯಾಂಕ್ಸ್ ಇದೆಯಲ್ಲ, ಅದು ಎಷ್ಟು ಅದು ಬೆಲೆ ಕಟ್ಟಲಾರ್ದಂಥದ್ದು ಒಂದು ಅಂತ ನನ್ನ ನಂಬಿಕೆ. ಧನ್ಯೋಸ್ಮಿ ಗುರುಗಳೇ. ಗುರುಗಳಿಗೆ ಅಗಾಧವಾದಂತಹ ಜೈಮಿನಿ ಜ್ಯೋತಿಷ್ಯದ ಜ್ಞಾನ ಇತ್ತು. ಅವರು ತಮ್ಮ ಶಿಷ್ಯಕರಿಗೆ ಎಲ್ಲರಿಗೂ ತಮ್ಮ ಅಗಾಧವಾದ ಜ್ಞಾನವನ್ನು ಎಲ್ಲರಿಗೂ ಇದಾಗಿ ಶ್ರದ್ಧೆಯಿಂದ ಹೇಳ್ಕೊಡ್ತಿದ್ರು. ಅವ್ರಿಗೆ ಇನ್ನೊಂದೇನೆಂದರೆ, ನಮ್ಮ ಗುರುಗಳಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ಅವ್ರು ಹೇಳೋ ಪಾಠನ ಸರಿಯಾಗಿ ಕೇಳಿಸ್ಕೊಳ್ದೆ ಮತ್ತು ಇನ್ನೊಂದು ಸಲ ಪ್ರಶ್ನೆ ಕೇಳೋದು, ಅವ್ರು ಮಾತಾಡ್ತಿದ್ದಾಗ ಮಧ್ಯದಲ್ಲಿ ಮಾತಾಡೋದು, ಇಂಥವೆಲ್ಲ ಮಾಡದೆ ಬೈದ್ಬಿಡೋರು. ಅವ್ರಿಗೆ ಒಂಥರ ಜಮದಗ್ನಿ ಇದ್ದಂಗೆ ನಮ್ಮ ಗುರುಗಳು. ಆ ಥರ. ನಮ್ಮ ಗುರುಗಳಲ್ಲಿ ಇದ್ದಿದ್ದು ಸ್ವನಿಯಂತ್ರಣ, ತಪಸ್ಸು, ಅಂತರಂಗ ಬಹಿರಂಗ ಶುದ್ಧಿ ಇತ್ತು ಅವರಲ್ಲಿ. ಎಲ್ಲವನ್ನು ಕ್ಲಾರಿಟಿಯಾಗಿ ಹೇಳೋರು, ಶುದ್ಧವಾಗಿ ಹೇಳೋರು, ಸತ್ಯವನ್ನೇ ಹೇಳೋರು, ನಮಗೆ ಸರಿಯಾದಂಥ ಮಾರ್ಗದರ್ಶನವನ್ನೇ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಗುರುಗಳು ಪ್ರಭಾಕರ ಮೂರ್ತಿಗಳು. ಹಾಗಾಗಿ ಗುರುಗಳು ಹೇಳ್ತಾರಲ್ಲ, ನಮ್ಮ ವೇದ ಹೇಳುತ್ತೆ, ಗುರುವು ಅಂತಂದರೆ ತ್ರಿಮೂರ್ತಿ ಸ್ವರೂಪ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸಮಾನವಾದಂಥವರು ಅಂದರೆ ಗುರುವಿನಿಂದ. ಅಂಥ ಗುರುವನ್ನು ಪಡೆದಂಥ ನಾವು ನಿಜಕ್ಕೂ ಅದೃಷ್ಟವಂತರು ಅಂತಲೇ ಹೇಳಬಹುದು. ಈ ರೀತಿಯಾಗಿ ಗುರು ಪರಂಪರೆಯನ್ನು ನಡೆಸ್ಕೊಂಡು ಹೋಗ್ತಿರುವಂಥ ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುಗಳಿಗೂ ಅವರಿಗೂ ನಾನು ಶಿರಬಾಗಿ ನಮಿಸ್ತೇನೆ. ನಮಸ್ಕಾರ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.